ಲಕ್ಷ್ಮೀ ನಿವಾಸ ಸೀರಿಯಲ್ ಕುಟುಂಬದಲ್ಲಿ ಮದುವೆ ಸಂಭ್ರಮ. ಅಲ್ಲೂ ಚಿಕ್ಕಮ್ಮನ ಸ್ಕೆಚ್. ಲಕ್ಷ್ಮೀ ನಿವಾಸ ಕುಟುಂಬ. ಜಯಂತ್ ಜಾಹ್ನವಿ ಮದುವೆ ಸಂಭ್ರಮದಲ್ಲಿದ್ದಾರೆ. ಜಾಹ್ನವಿ ಅದ್ದೂರಿಯಾಗಿ ಎಲ್ಲ ರೀತಿಯ ಶಾಸ್ತ್ರಗಳನ್ನು ಮಾಡುತ್ತಿದ್ದಾರೆ. ಅರಿಶಿನ ಶಾಸ್ತ್ರ ಆಯಿತು, ಇದೀಗ ಬಳೆ ಶಾಸ್ತ್ರವನ್ನು ಮಾಡುತ್ತಿದ್ದಾರೆ. ಜಾಹ್ನವಿ ಅಂದದ ಗೊಂಬೆ ಹಾಗೆ ಕಾಣಿಸುತ್ತಿದ್ದಾರೆ. ಜಯಂತ್ ಜಾಹ್ನವಿಯನ್ನು ನೋಡಿ ಬಹಳಷ್ಟು ಖುಷಿಯಿಂದ ಇದ್ದಾರೆ. ಜಾಹ್ನವಿ ಮಾತ್ರ ಆಕೆಯ ಗೆಳೆಯನ ಮದುವೆ ಬರಲಿಲ್ಲ ಎಂದು ಕೊಂಚ ಬೇಸರದಲ್ಲಿರುತ್ತಾಳೆ. ಗೆಳೆಯನಿಗೆ ವಾಟ್ಸಾಪ್ನಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದಾನೆ. ಇದನ್ನು ಕೇಳಿಸಿಕೊಂಡ ಆತ ಮದುವೆಗೆ ಬರುವ ಧೈರ್ಯ ಮಾಡುತ್ತಾನೆ ಎಂಬುದನ್ನು ನೋಡಬೇಕಾಗಿದೆ. ಇತ್ತ ಜಯಂತ್ ಜಾಹ್ನವಿಯನ್ನು ನೋಡಿ ಕಳೆದು ಹೋಗಿದ್ದಾನೆ. ಆತನಿಗೆ ತನ್ನವರು ಎನ್ನುವವರು ಯಾರೂ ಇಲ್ಲ. ಆತನಿಗೆ ಜಾಹ್ನವಿಯೇ ಎಲ್ಲ. ಆದ ಕಾರಣ ಜಾಹ್ನವಿಯನ್ನು ಬಹಳ ಪ್ರೀತಿ ಮಾಡುತ್ತಿರುತ್ತಾನೆ. ಮದುಮಗಳಿಗೆ ಯಾಕೆ ಬಳೆಯನ್ನು ತೊಡಿಸುತ್ತಾರೆ ಎಂಬುದನ್ನು ವಿವರಣೆ ಲಕ್ಷ್ಮಿ ನೀಡುತ್ತಾನೆ. ಇದೆಲ್ಲ ಜಯಂತ್ಗೆ ಹೊಸದಾಗಿ ಇರುತ್ತದೆ. ಜಯಂತ್ ಮಾತ್ರ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾನೆ. ಮದುಮಗಳಿಗೆ ಬಳೆ ಶಾಸ್ತ್ರ ಮಾಡುವುದು ಏಕೆ? ಮುತ್ತೈದೆಯಾಗಿ ಸದಾಕಾಲ ಇರಬೇಕು ಎನ್ನುವ ಕಾರಣಕ್ಕೆ ಈ ಶಾಸ್ತ್ರವನ್ನು ಮಾಡುತ್ತಾರೆ ಎಂದು ಲಕ್ಷ್ಮಿ ಹೇಳುತ್ತಾಳೆ. ಇಷ್ಟೆಲ್ಲ ಹೇಳಬೇಕಾದರೆ ಖುಷಿ ಭಾವನಳನ್ನು ಕರೆದು ಹೇಳುತ್ತಾರೆ. ಭಾವನ ಅಮ್ಮ ನೀವು ಕೂಡ ಬಳೆ ತೊಟ್ಟುಕೊಳ್ಳಿ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಭಾವನೆಗೆ ಬೇಸರ ಆಗುತ್ತದೆ. ಜೊತೆಗೆ ಖುಷಿ ಬಳಿ ಹೇಳುತ್ತಾಳೆ. ಚಿಕ್ಕಮ್ಮನ ಕಾಟದಿಂದ ತಪ್ಪಿಸಿಕೊಂಡ ಖುಷಿ ಆತನಿಗೆ ತನ್ನ ಅಕ್ಕನ ಮನೆಗೆ ಹೋಗಲು ಸ್ವಲ್ಪವೂ ಇಷ್ಟ ಇಲ್ಲ. ಮನೆಯಲ್ಲಿ ಒಪ್ಪಿಗೆ ಇಲ್ಲದೆ ಸಿದ್ದು ಅಕ್ಕ ಬೇರೆಯವರನ್ನು ಮದುವೆ ಮಾಡಿಕೊಂಡು ಬರುತ್ತಾಳೆ. ಆದರೆ ಇದೀಗ ಮಾತ್ರ ಆಕೆ ಮೇಲೆ ಬಹಳ ಜನಗೌಡರು ಕೋಪ ಮಾಡಿಕೊಂಡಿರುತ್ತಾನೆ. ಇತ್ತ ಜಯಂತ್ ಹಾಗೂ ಜಾಹ್ನವಿಯ ಮದುವೆ ವೇಳೆ ದಾರೆ ಎರೆಯಲು ಬರುತ್ತೇನೆ ಎಂದು ಮಾದೇಗೌಡರು ಹೇಳಿರುತ್ತಾರೆ. ಆದರೆ ಸಿದ್ದು ಮಾತ್ರ ನೀವು ಎಲ್ಲೂ ಹೋಗಿ ನಾನು ಬರುವುದನ್ನು ಇಲ್ಲ ಎಂದು ನಿರ್ಧಾರ ತೆಗೆದುಕೊಂಡು ಬಿಡುತ್ತಾನೆ. ತಂಗಿಯ ಮದುವೆಯಲ್ಲಿ ಖುಷಿಯಲ್ಲಿ ಭಾವನಾ. ಇತ್ತ ಖುಷಿ ಬಹಳ ಖುಷಿಯಲ್ಲಿ ಇದ್ದರೆ ಅದಕ್ಕೂ ಕಲ್ಲು ಹಾಕಲು ಆಕೆ ಚಿಕ್ಕಮ್ಮ ಆಗಾಗ ಬರುತ್ತಲೇ ಇರುತ್ತಾಳೆ. ಖುಷಿ ದೊಡ್ಡವಳಾದ ಬಳಿಕ ಆಕೆಗೆ ತನ್ನ ತಂದೆಯ ಸಂಪೂರ್ಣ ಆಸೆ ಸಿಗುತ್ತದೆ ಎಂದು ಆಕೆಯ ತಂದೆ ಬಿಲ್ ಬರೆದಿಟ್ಟಿರುತ್ತಾರೆ. ಇದರಿಂದ ಅದು ಖುಷಿ ಪಾಲಾಗಿರಬಹುದು ಎಂಬ ಕೆಟ್ಟ ಉದ್ದೇಶ ಆಕೆಗೆ. ಮದುವೆ ಮನೆಯಲ್ಲಿ ಖುಷಿಯಾಗಿರುವ ಖುಷಿಗೆ ಚಿಕ್ಕಮ್ಮನ ಲೆಕ್ಕಾಚಾರ ಒಂದು ಗೊತ್ತಿಲ್ಲ. ಆದರೆ ಭಾವನಾಗೆ ಇದರ ಬಗ್ಗೆ ಎಲ್ಲವೂ ಅರಿವಿದೆ. ಸಂಭ್ರಮದಲ್ಲಿ ಲಕ್ಷ್ಮೀ ನಿವಾಸ ಕುಟುಂಬ. ಇನ್ನು ಮದುವೆ ಸಂಭ್ರಮದಲ್ಲಿ ಇರುವ ಜಾಹ್ನವಿ ಹಾಗೂ ಜಯಂತ್ ಬಹಳ ಖುಷಿಯಲ್ಲಿ ಎಂಜಾಯ್ ಮಾಡುತ್ತಾ ಇದ್ದಾರೆ. ಇನ್ನು ಮದುವೆಗೆ ಎಲ್ಲ ತಯಾರಿ ಕೂಡ ಮಾಡಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. Thanks for watching video.